ನೌಕರಸ್ಥನ ಮೇಲೆ ಹಲ್ಲೆ ಖಂಡಿಸಿ ಅಭಿವೃದ್ಧಿ ಅಧಿಕಾರಿಗಳಿಂದ ಪ್ರತಿಭಟನೆ. ಎಸ್ ವೀಕ್ಷಕರೇ, ಇದೇ ಏಪ್ರಿಲ್ 21ರಂದು ಚುಂಚೋಳಿ ತಾಲೂಕಿನ ಶಾದಿಪುರ ಗ್ರಾಮ ಪಂಚಾಯತ್ ಸರ್ಕಾರಿ ಕರ್ತವ್ಯ ನಿರತ ಅಭಿವೃದ್ಧಿ ಅಧಿಕಾರಿ ಮೇಲೆ ಆಗಿರುವ ಹಲ್ಲೆಯನ್ನು ಖಂಡಿಸಿ ತಾಲೂಕು ಪಂಚಾಯತ್ ಕಾರ್ಯಾಲಯದಿಂದ ತಹಶೀಲ್ ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ಮಾನ್ಯ ತಹಶೀಲ್ದಾರ್ ಮೂಲಕ ಕಾರ್ಯದರ್ಶಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಬಳಿಕ ಮಾತನಾಡಿ ಅಭಿವೃದ್ಧಿ ಅಧಿಕಾರಿ ಶ್ರೀಧರ್ ಜವರೇಗೌಡ ಅವರಿಗೆ ವಾಲೋಜಿ ಅಣದು ರಾಠೋಡ್ ಫೋನ್ ಕರೆ ಮಾಡಿ ಅಸಂವಿಧಾನಿಕ ಪದ ಬಳಕೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಲ್ಲದೆ ಶಾದಿಪುರ್ ಪಂಚಾಯತ್ ಪಿಡಿಒ ಮೇಲೆ ಹಲ್ಲೆ ನಡೆಸುತ್ತಿದ್ದೇನೆ ಎಂದು ಪೊಲೀಸರಿಗೆ ಕರೆ ಮಾಡಿ ಪಂಚಾಯತಿಗೆ ನುಗ್ಗಿ ಪಂಚಾಯತ್ ಕಾರ್ಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸರ್ಕಾರಿ ನೌಕರ ಪಿಡಿಒ ಶ್ರೀಧರ್ ಅವರ ಮೇಲೆ ವಾಲೋಜಿ ಅಣದ್ ರಾಠೋಡ್ ಪಂಚಾಯತಿ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ. ಈ ಕುರಿತು ಕುಂಚಾವರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನು ಬಂಧಿಸಿ ಗುಂಡಾ ಕಾಯ್ದೆಯನ್ನು ಒಳಪಡಿಸಿ ಕಠಿಣ ಶಿಕ್ಷೆ ಗುರಿಪಡಿಸಿ ನೌಕರಸ್ಥನಿಗೆ ನ್ಯಾಯ ಒದಗಿಸಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಚುಂಚೋಳಿ ತಾಲೂಕು ಶಾಖೆ ಗೌರವ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಲಾಮೂರ್, ಅಧ್ಯಕ್ಷ ದೇವೇಂದ್ರಪ್ಪ ಹೋಳ್ಕರ್ ಅವರು ಸರ್ಕಾರಕ್ಕೆ ಆಗ್ರಹಿಸಿದಲ್ಲದೆ ಕರ್ತವ್ಯ ನಿರತ ಸರ್ಕಾರಿ ನೌಕರರ ಮೇಲೆ ಹಲ್ಲೆಗೆ ಸೂಕ್ತ ರಕ್ಷಣೆಗೆ ಕಾಯ್ದೆ ರೂಪಿಸಿ ಜಾರಿ ತಂದು ಜೀವ ಭಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರಸ್ಥರಿಗೆ ಧೈರ್ಯ ತುಂಬಬೇಕೆಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಆಗ್ರಹಿಸಿದರು. ಈ ಪ್ರತಿಭಟನೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಸಭಾದ ತಾಲೂಕು ಅಧ್ಯಕ್ಷ ಶರಣು ಪಾಟೀಲ್, ಮೋತಕ್ಪಳ್ಳಿ ಸಂಘಟಕ ಗೋಪಾಲ್ ಗಾರ್ಗಂಪಳ್ಳಿ, ಆರ್ಡಿಪಿಆರ್ ನೌಕರ ಸಂಘದ ಅಧ್ಯಕ್ಷ ಪವನ್ ಮೇತ್ರಿ, ನಿರ್ದೇಶಕ ಜಗನ್ನಾಥ್ ರೆಡ್ಡಿ, ಪಿಡಿಒ ಮಲ್ಲಿಕಾರ್ಜುನ್ ಗಿರಿ, ಚುಂಚೋಳಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಗ್ರಾಮ ಪಂಚಾಯತಿ ಪಿಡಿಒ ಕಾರ್ಯದರ್ಶಿಗಳು, ಬಿಲ್ ಕಲೆಕ್ಟರ್, ಪಂಪ್ ಆಪರೇಟರ್, ವಾಟರ್ ಮ್ಯಾನ್, ಕಂಪ್ಯೂಟರ್ ಆಪರೇಟರ್ ಸೇರಿದಂತೆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮನವಿ ಪತ್ರ ಸಲ್ಲಿಸಿದರು. ದೇವರ ಕೆಲಸ ಎಂದು ತಮ್ಮನ್ನೇ ತಾವು ಅರ್ಪಿಸಿಕೊಂಡು ಈ ದಿನ ನಾಗರಿಕ ಸೇವೆ ಅನ್ನು ಅರ್ಪಿಸಿಕೊಂಡು ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಕಾರ್ಯನಿರತರಾಗಿರ್ತಕ್ಕಂಥ ಸರ್ಕಾರಿ ನೌಕರರ ಇವತ್ತು 21/4/2025 ಸರ್ಕಾರಿ ನೌಕರರ ದಿನಾಚರಣೆ. ತಮಗೆಲ್ಲರಿಗೂ ಈ ಸರ್ಕಾರಿ ನೌಕರರ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಈ ಒಂದು ದಿನಾಚರಣೆಯ ಅಂಗವಾಗಿ ನಾವು ಎಷ್ಟೋ ಖುಷಿ ಪಡ್ತಕ್ಕಂಥ ಒಂದು ಹುಮ್ಮಸ್ಸಿನಲ್ಲಿದ್ದಾಗ ನಮ್ಮ ಸೋದರ ಶ್ರೀಧರ್ ಪಂಚಾಯತ್ ಅಭಿವೃದ್ಧಿ ಶಾದಿಪುರ ಅವರ ಒಂದು ಮೇಲೆ ನಡೆದಂಥ ಹಲ್ಲೆ ಪ್ರಕರಣದಲ್ಲಿ ಕರಾಳ ದಿನವನ್ನಾಗಿ ಆಚರಿಸ್ತಕ್ಕಂಥ ಒಂದು ದಿನವನ್ನು ಸಹಿತ ಈ ದಿನ ನಾವು ಆಚರಣೆ ಮಾಡ್ತಿದ್ದೇವೆ. ಈ ಹಲ್ಲೆ ಮಾಡಿದಂಥ ಆರೋಪಿ ಏನಪ್ಪ ಅಂತಂದ್ರೆ ನಿಜವಾಗ್ಲೂ ಮನುಷ್ಯ ಅಂತಂದ್ರೆ ಒಬ್ಬ ಅಪರಿಚಿತ, ಗೊತ್ತಿರದೇ ಇರ್ತಕ್ಕಂಥ ವ್ಯಕ್ತಿ ಸರ್ಕಾರಿ ನೌಕರ ಮೇಲೆ ಹಲ್ಲೆ ಮಾಡ್ತಾನಂತಂದ್ರೆ ನಮ್ಮ ಶಾದಿಪುರ ಗ್ರಾಮ ಪಂಚಾಯತಿಯಲ್ಲಿ ಪಿಡಿಒ ಶ್ರೀಧರ್ ಅಂತಕ್ಕಂಥವ್ರು ಒಂದು ಬಹುಶಃ ಅವರಿಂದ 10 ದಿನ ಆಗಿಲ್ಲ ಆ ಪಂಚಾಯತಿ ಬಂದು. ಆ ವ್ಯಕ್ತಿ ಯಾರು ಅಂತಕ್ಕಂಥ ಪರಿಚಯನೂ ಅವ್ರಿಗೆ ಗೊತ್ತಿಲ್ಲ. ಅದು ಏಕಾಏಕಿ ಜಾಪ್ಲ ನಾಯಕ್ ತಂಡದ ಒಬ್ಬ ಯುವಕ ವಾಲೋಜಿ ತಂದೆ ಅಣದು ರಾಠೋಡ್ ಅಕ್ಕಂ ಜಾಪ್ಲ ನಾಯಕ್ ಅನ್ನೋರು ಅವರು ಗಾಡಿ ಮ್ಯಾಗ ಅವರು ಪಂಚಾಯತ್ ಕಚೇರಿ ಬರ್ತಾ ಇದ್ದಾಗ ಫೋನ್ ಮಾಡಿ ಅವಾಚ್ಯ ಶಬ್ದಗಳನ್ನು ನಿಂದಿಸ್ತಾನೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇನ್ನೂ ಪಂಚಾಯತ್ ಬಂದಿರೋದಿಲ್ಲ. ಆ ದುಷ್ಕರ್ಮಿ ಪೊಲೀಸರಿಗೆ ಹೇಳ್ತಾರಂತೆ, ನಾನು ಹೋಗಿ ವಿಡಿಯೋ ಹೊಡಿತು ನೋಡಿದ್ರೆ PH ಅವರಿಗೆ ಮಾಹಿತಿ ಕೊಟ್ಟಿದ್ದ. ಅವ PH ಅವರು ಮುಂಜಾಗ್ರತಾ ಕ್ರಮವಾಗಿ 2 ಪೊಲೀಸರನ್ನು ಕಳಿಸಿದ್ದಾರೆ ವಿಡಿಯೋ ಬರೋದಕ್ಕಿಂತ ಮುಂಚಿತವಾಗಿ. ಈಗೇನು ವಿಡಿಯೋ ಪಂಚಾಯತ್ ಬಂದು ಗಾಡಿ ಹಚ್ಚಿ ಬಂದಿಂದ ಹೋಗ್ಬೇಕು ಅಲಮಾರಿ ತೆಗಿಬೇಕಂಬಂದಾಗೆ ಒಂದು 20-30 ಸೆಕೆಂಡ್ದಲ್ಲಿ ಆ ದುಷ್ಕರ್ಮಿ ವಿಡಿಯೋ ಮೇಲೆ ಹಲ್ಲೆ ಮಾಡಿ ಸುಮಾರು 20 ನಿಮಿಷಗಳ ಕಾಲ ಮಾರಣಾಂತಿಕ ಹಲ್ಲೆ ಮಾಡಿರ್ತಾನೆ. ಎಲ್ಲೋ ಹಾಸನ ಜಿಲ್ಲೆಯಿಂದ ನಮ್ಮ ಚುಂಚೋಳಿ ತಾಲೂಕಿಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ಅಧಿಕಾರಿ ಸರ್ಕಾರಿ ನೌಕರ ಮೇಲೆ ವಿನಾಕಾರಣ ಯಾವುದೇ ಒಂದು ಮಾಹಿತಿ ಕೇಳಾರ್ದೆ, ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಕೇಳಾರ್ದೆ ವಿನಾಕಾರಣ ಬಂದು ಆ ಒಂದು ಅಭಿವೃದ್ಧಿ ಅಧಿಕಾರಿ ಮೇಲೆ ಹಲ್ಲೆ ಮಾಡಿದಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ವತಿಯಿಂದ ನಾವು ತೀವ್ರವಾಗಿ ಖಂಡನೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಸರ್ಕಾರಿ ನೌಕರರು ಇವತ್ತು ಸರ್ಕಾರದ ಯೋಜನೆಗಳಿಂದ ಜನರಿಗೆ ಮುಟ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ವಿಶೇಷವಾಗಿ ನಮ್ಮ ಗಡಿ ಭಾಗದ ತೆಲಂಗಾಣದ ಗಡಿ ಭಾಗದಲ್ಲಿ ನಮ್ಮ ಚುಂಚೋಳಿ ಸರ್ಕಾರಿ ನೌಕರು ಬರಬೇಕಾದ್ರೆ ಅದೇ ಬಹಳ ದೂರದಪ್ಪ ಅನ್ಸ್ತಾರೆ. ಬಂದಂಥ ಸರ್ಕಾರಿ ನೌಕರರಿಗೆ ನಾವೆಲ್ಲ ಗ್ರಾಮಸ್ಥರು ಎಲ್ಲರೂ ಕೂಡ್ಕೊಂಡು ಅವ್ರಿಗೆ ಒಂದು ಬೆಂಬಲ ತರ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದು ಇವತ್ತಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ನೌಕರರ ಆತ್ಮಧೈರ್ಯ ಕುಂತಕ್ಕಂಥ ಕೆಲಸವನ್ನು ಕೆಲವು ದುಷ್ಮಣಿಗಳು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಸರ್ಕಾರಿ ನೌಕರರು ಸರ್ಕಾರದ ಯೋಜನೆಗಳು ಜನರಿಗೆ ಮುಟ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಪ್ರತಿಯೊಂದು ಹಂತದಲ್ಲೂ ಜನಸಾಮಾನ್ಯ ಮನೆಗೆ ಹೋಗಿ ಬಿಸಿಲು ಮಳೆ ಅನ್ನೋದೇ ಇವತ್ತು ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಸೆಕ್ರೆಟರಿ ಅವರು ಮತ್ತೆ ಅನೇಕ ಸರ್ಕಾರಿ ನೌಕರರು ನಾವು ಗಡಿ ಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರಕ್ಕೆ ಇವತ್ತು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ GST ಕಲೆಕ್ಷನ್ ನಾವು ಅಭಿವೃದ್ಧಿ ನಂಬರ್ 1 ಇದೆ. ಅದು ಪ್ರಮುಖ ಕಾರ್ಯಕರ್ತರಾಗಿ ನಾವು ಸರ್ಕಾರಿ ನೌಕರರಾಗಿದ್ದೀವಿ.
ಇವಾಗ ಸರ್ಕಾರ ಕೋವಿಡ್ ಬಂದ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ರಾಜ್ಯ ಚಕ್ಕದಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ನೌಕರರು ನಾವು ಸಂಬಳವನ್ನು ಬಿಟ್ಟುಕೊಟ್ಟಿದ್ದೀವಿ, ನಮ್ಮ DA ನಾವು ಬಿಟ್ಟುಕೊಟ್ಟಿದ್ದೀವಿ. ಇವತ್ತು ಸಾಹಿತ್ಯ ಸಮ್ಮೇಳನದಂತ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದಿನ ಸಂಬಳವನ್ನು ನಾವು ಕೊಡ್ತಾ ಇದ್ದೀವಿ. ಇಂಥ ಅನೇಕ ಸಾಮಾಜಿಕ ಕೆಲಸ ಮಾಡ್ತಕ್ಕಂಥ ಸರ್ಕಾರ ನೌಕರರ ಮೇಲೆ ಇವತ್ತು ವಿನಾಕಾರಣ ಹಲ್ಲೆ ಆಗ್ತಕ್ಕಂಥ ಘಟನೆಗಳು ನಡೀತಾ ಇದಾವೆ. ಅದು ವಿಶೇಷವಾಗಿ ನಮ್ಮ ಚಿಂಚೋಳಿ ತಾಲೂಕಿನ ಒಂದಿನ ಪಂಚರಾಮದಲ್ಲಿ ಘಟನೆ ನಡೆದಿದೆ. ಈ ಘಟನೆ ಆಗಬಾರ್ದಾಗಿತ್ತು. ದುಷ್ಕರ್ಮಿಯನ್ನು ಬಂಧಿಸಬೇಕು. ನಿನ್ನೆ ರಾತ್ರಿ ಜಗನ್ನಾಥ್ ರೆಡ್ಡಿ 9 ವರ್ಷ ಮಾಡಿ ಫೋನ್ ಮಾಡಿದ್ರಮ್ಮ ನಮ್ಮ ಸರ್ಕಾರ ನೌಕರ ಸಂಘದ ಡೈರೆಕ್ಟರ್ ಇದ್ರೆ ಕೂಡಲೇ ನಾವು PH ಅವ್ರಿಗೆ ಮಾತಾಡಿದೆ, ಇಲ್ಲ ಥರ ಅವ್ರ ಮೇಲೆ FIR ಮಾಡಿದ್ದೀವಿ, ನಾಳೆ ಅವ್ರಿಗೆ GHA ಮಾಡ್ತೀನಿ ಅಂತ ಹೇಳಿದ್ರೆ ಬಂದ ಮಾಹಿತಿ ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ ಬಂದ ಮಾಹಿತಿ ಬಂದಿದೆ. ಆದ್ರೂ ಸಹ ಅಧಿಕೃತವಾಗಿ ನಮಗೆ ಅವರು ಜೈಲಿಗೆ ಕಳಿಸಿದ್ರೆ ಅಂತಕ್ಕಂಥ ಅಧಿಕೃತ ಪತ್ರ ನಮಗೆ ಬೇಕಾಗಿದೆ. ಆ ವ್ಯಕ್ತಿಗೆ ಶಿಕ್ಷೆ ಆಗಬೇಕು. ಯಾಕೆ ಇವ್ರು ಹೀಗೆ ಮಾಡಿ ಹೀಗೆ ಓಡಾಡ್ತಾರೆ ಮತ್ತೊಬ್ಬರಿಗೆ ಜಗಳನ್ನ ಮತ್ತೆ ಹೊಡಿತಾರೆ. ಆ ಸರ್ಕಾರ ನೌಕರದವರು ನೆಮ್ಮದಿಯ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸರ್ಕಾರದ ಜನಸೇವೆಯಲ್ಲಿರ್ತಕ್ಕ ಸರ್ಕಾರ ನೌಕರರಿಗೆ ಸೂಕ್ತ ಭದ್ರತೆಯನ್ನು ಕೊಡಬೇಕು. ಯಾರು ಸರ್ಕಾರ ನೌಕರ ಹಲ್ಲೆ ಮಾಡಿದಾರೆ ಅವ್ರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗಿ ವೇದಿಕೆ ಮೂಲಕ ಒತ್ತಾಯ ಮಾಡ್ತಾ ಮತ್ತೊಮ್ಮೆ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೂ ಮತ್ತು ತಾಲೂಕು ಆಡಳಿತಕ್ಕೂ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ವಿ. ದಯವಿಟ್ಟು ಸರ್ಕಾರ ನೌಕರ ಮೇಲೆ ಮುಂದಿನ ದಿನಗಳಲ್ಲಿ ಹಲ್ಲೆ ಆಗದಂತೆ ಇಂಥ ಕ್ರಮ ಆಗದಂತೆ ಕ್ರಮ ವಹಿಸಿಕೊಳ್ಳಿ. ನಮ್ಮ ಸರ್ಕಾರ ನೌಕರು ಏನೇ ತಪ್ಪು ಮಾಡಿದ್ರೆ ಮೇಲಾಧಿಕಾರಿಗಳ ಮೇಲೆ ದೂರು ಕೊಡಿ. ವಿನಾಕಾರವಾಗಿ ದೈವಿಕ ಹಲ್ಲೆ ಮಾಡ್ತಕ್ಕಂಥದ್ದು, ಅವಾಚ್ಯ ಶಬ್ದ ನಿಂದಿರ್ತಕ್ಕಂಥದ್ದು, ಎಲ್ಲೋ ಹೆಂಡರು ಮಕ್ಕಳು ಬಿಟ್ಟು ನಮ್ಮ ತಾಲೂಕು ಬಂದಿದ್ದಾರೆ. ಅವರು ಎಲ್ಲೋ ಕೆಲಸ ಮಾಡಿದ್ದಾರೆ, ಸರ್ಕಾರ ಸೇವೆ ಮಾಡ್ತಾ ಇದ್ರು. ಅವರು ಅಂದ್ರೆ ಸರ್ಕಾರ ಸೇವೆ ಮಾಡ್ತಕ್ಕ ಅಧಿಕಾರಿಗಳ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಇಲ್ಲಿಗಲ್ಲಿ ಕೆಲಸ ಮಾಡಕ್ಕೆ ಬರ್ತಾ ಇರ್ತಕ್ಕಂಥದ್ದು, ವಿನಾಕಾರಣ ಹಲ್ಲೆ ಮಾಡ್ತಕ್ಕಂಥ ಮತ್ತೊಮ್ಮೆ ತೀವ್ರ ಕಾಣಿಸ್ತಾ ಯಾರೇ ದುಷ್ಕರ್ಮಿ ಏನೋ ಹಲ್ಲೆ ಮಾಡಿದಾರ ಈ ಚಾಮನಾಯಕ ಠಾಣದ ಶ್ರೀಯುತ ವಾಲೋಜಿ ತಂದು ಅಣದೂರು ಆಟರವ್ರ ಮೇಲೆ ಶಿಸ್ತಿನ ಕ್ರಮವನ್ನು ಕೈಗೊಳ್ಳಬೇಕು. ಆ ಒಂದು ವ್ಯಕ್ತಿಯನ್ನು ಗಡಿಪಾರು ಮಾಡಬೇಕಾಗಿ ಸಂದರ್ಭದಲ್ಲಿ ಒತ್ತಾಯ ಮಾಡಿ ನನ್ನ ಮಾತಿಗೆ ವಿರೋಧ ಮಾಡಿ ಹೇಳ್ತಾ ಇದೆ. ಅವ್ರ ಹೆಸರೇ ಶಶಿಧರ್ ಅದ, ಸರಿ ಶ್ರೀಧರ್ ಅದ. ಕಲ್ತೆ ಬರ್ಕೊಂಡ್ರ ಶಶಿಧರ್ ಜವರೇಗೌಡ ಅಂತ. ಅದೇ ದುರಂತಾಗಿದ್ದಿಲ್ಲಿ. ಇವತ್ತು ಬೇಸಿಗೆ ಕಾಲ, ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಡ್ಯೂಟಿ ಎಲ್ಲ ಸರ್ಕಾರ ನೌಕರದಾರ್ರಿ. ಬಟ್ PDOಗಳ ಹಣೆ ಬರ ಹಂಗಿಲ್ಲ. ಚಾಪ್ಲಾನಾಯಕ ಕನ್ನಡದ ನೀರಿಲ್ಲ ಅಂತಂದ್ರ ಮುಂಜಾನೆ ಬೆಳಗ್ಗೆ ಟಿಫನ್ ಮಾಡಿರ್ತಕ್ಕಂಥ ಜವರೇಗೌಡರು ಮಧ್ಯಾಹ್ನ 2:30 3 ಗಂಟೆ ಟೈಮ್ ಅಂದ್ರೆ 1 ಗಂಟೆಗೆ ಡ್ಯೂಟಿ ಮುಗಿತದ. ಆದರೂ ಸಾರ್ವಜನಿಕರಿಗೆ ನೀರು ಕುಡಿಸ್ಬೇಕು ಅಂತಕ್ಕಂಥ ಶತಪ್ರಯತ್ನದೊಂದಿಗೆ ಸಿಲ್ವರ್ಷದಲ್ಲಿ 3 ಗಂಟೆ ತನಕ ಡ್ಯೂಟಿ ಮುಗಿಸ್ಕೊಂಡು ಬಂದಾರ. ಹೊಟ್ಟಿಗೆ ಅನ್ನ ಇಲ್ಲ, ಕುಡ್ಲಿಕ್ಕೆ ನೀರಿಲ್ಲ. ಅಂದ್ರೆ ಮೊದಲೇ ಚಕ್ರ ಬರ್ಲತ್ತದ ಈ ಬಿಸಿಲಿಗೆ. ಅಂಥದ್ರಾಗ ಬಂದವ ಏಕಾಏಕಿ ಬಂದ ಕೇಸ್ ಕೇಳ್ತಾ ನೀರು ಬಂದ PDO ಯಾರು ಅಂತ. ಯಾಕಂದ್ರೆ PDO ಮಾರಿನೂ ನೋಡಿಲ್ಲ. ಇದ್ರ ಅರ್ಥ ಯಾಕೆ ಹೇಳ್ತೀನಿ ಮತ್ತೆ ಕಡಿಗೆ ಬಿಡದೆ ಏಟ ಮೊದಲೇ ವ್ಯಕ್ತಿ ಕಾಣತಾರ ಸೂಕ್ಷ್ಮನ ಬಳಲಿ ಬಂದಾನ, ಹಸುವಾಗ್ಯದ, ನೀರಡಿಕೆ ಆಗ್ಯದ. ಅಂಥದ್ರ ತಲೆ ಮೇಲೆ ಬಂದಾಗ ದಿಮ್ ಹತ್ತದ ನಿಂತೀವಲ್ಲ ನಾವೆಲ್ಲ PDOಗಳು ನೌಕರದಾರರು ಒಂದು ಜಿಲ್ಲೆ ಬಿಟ್ಟು ಒಂದು ಜಿಲ್ಲೆಗೆ ಹೋದಾಗ ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋದಾಗ ನಮ್ಗೆ ಯಾರೂ ಗೊತ್ತಿರಲ್ಲ. ನಮ್ಮ ಸಿಬ್ಬಂದಿ ಇರ್ತದ, ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಇರ್ತಾರೆ. ಇಲ್ಲ ಏನು ಖಂಡನೆಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ ಅಧ್ಯಕ್ಷರು ಅಲ್ಲೇ ಇದ್ದಾರೆ ಮಕ್ಳಿಗೆ. ನಾನು ಲೋಕಲ್ದಾಗ ಇದ್ದೀನಿ, ನಾ ಅಧ್ಯಕ್ಷ ಮೆಂಬರ್ ಇದ್ದೀನಿ ಅಂದಾಗ ಬರ್ತಕ್ಕಂಥ ವ್ಯಕ್ತಿ ಅವ ರಫ್ ಅನಾರ, ರಾಂಗ್ ಅನೋಣ, ಸ್ಮೂತ್ ಅನೋಣ, ಹೆಂಗ್ ಅನೋಣ ಅಂತ ನಮಗೆ ಗೊತ್ತಿರ್ತಾವ ಅಧ್ಯಕ್ಷದವ್ರಿಗೆ. ಆ PDOಗೇನು ಗೊತ್ತಿಲ್ಲ, ಒಂದು ಮಾರಿನೇ ನೋಡಿಲ್ಲ ಅವ. ಅಂದಾಗ ದೂರ ನಿಂತು ಮಾತಾಡಪ್ಪ ಏನಂತ ಪ್ರಿಕಾಷನರಿ ಮೇಜರ್ಸ್ ಕಂಟ್ರೋಲ್ ಮಾಡ್ತಕ್ಕಂಥ ಕ್ರಮ ತೆಗೆದುಕೊಳ್ಳಬಹುದಾಗಿತ್ತು. ಅಲ್ಲಿರುವಂಥ ವ್ಯಕ್ತಿ ತೊಗೊಂಡಿಲ್ಲ. ಅವ ರಫ್ ಅನ್ನೋದು ಗೊತ್ತದ, ಇವನಿಗೇನು ಗೊತ್ತಿಲ್ಲ. ಕುಂತು PDOಗ ಗಪ್ಪ ಗೊತ್ತಾರ ಬಿಟ್ಟೆ ಮರ್ತು ಬೈತು. ನಾನೇ ಅಂದ್ರು ಚಕ್ಕರ್ ಬಂತು. ಈಗ ನಮ್ಮ ಪಾಲಂಬರ್ ಸರ್ ಅವ್ರು ಹೇಳ್ದಂಗೆ ಅಡ್ವಾನ್ಸ್ PSI ಫೋನ್ ಮಾಡ್ಯಾರ. ನಾವು ಹಣ್ಣು ಹೊಲ್ಟಾಗ ಹೋಲತ್ತೀನಂತೆ. ಬಟ್ ಅವ್ರು ಸೇಡಮ್ನ ಅಂಬೇಡ್ಕರ್ ಜಯಂತಿಯಲ್ಲಿ ಇದ್ರು ಸಹಿತ ಪರಿಸ್ಥಿತಿಯನ್ನು ಅವಲೋಕಿಸಿ 2 ಸಿಬ್ಬಂದಿ ಕಳ್ಸ. ಆ ಪೊಲೀಸ್ ಸಿಬ್ಬಂದಿ ದುರ್ದೈವಕ್ಕೆ ಅವತ್ತೇನಂದ್ರೆ ಮ್ಯಾಲೆ ಸಿವಿಲ್ ಡ್ರೆಸ್ ಹಾಕೊಂಡ ಬುಡಕ್ಕೆ ಒಂದೇ ಹಾಕಿ ಪ್ಯಾಂಟ್ ಹಾಕೊಂಡ. ಜನ ಡ್ರೆಸ್ಸಿಗೂ ಅಂಜತ್ತಾರ ಮಾತಾಡತ್ತೀವಿ. ಆ ಪೊಲೀಸರು ಏನೂ ತಿಳ್ಕೊಂಡಿಲ್ಲ, ಹಂಗೆ ಹೊಡೆದಿ. ಅವ್ರು ಪೊಲೀಸರು ಧೈರ್ಯ ಮಾಡಿ ಹಿಡ್ಕೊಂಡ್ರು, ಕಂಟ್ರೋಲ್ ಮಾಡಿದ್ರು. ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಅವ್ರು FIR ಕಂಪ್ಲೇಂಟ್ ಬರಿತಾ ಇದ್ರು. ನನಗೆ ಒಂದು 5 ನಿಮಿಷದಾಗ ಗೊತ್ತಾಯ್ತು. ನಾವು ತಾಲೂಕು ಪಂಚಾಯತ್ಗೆ ಇದ್ದೇವೆ. ಅದೇ 3 ಗಂಟೆಗೆ ಒಂದು 15-20 ನಿಮಿಷದಾಗ ಹಾರ್ಡ್ಲಿ ಹೋದೆ ಪೊಲೀಸ್ ಸ್ಟೇಷನ್ಗೆ. ಅವ್ರ ಮೇಲೆ ಸಿಕ್ಕಾಪಟ್ಟಿ ಒತ್ತಡ, ಕಂಪ್ಲೇಂಟ್ ಮಾಡಬೇಡ, ಆಗಿದ್ದಾಗದ ಕಾಂಪ್ರಮೈಸ್. ಆದ್ರೂ ಒಂದು ಮಾತು ಹೇಳ್ತೀನಿ, ಮಾನವೀಯತೆ ಉಳಿರ್ತಕ್ಕಂಥ ಮಾನ್ಯ PDO ಏನಂದ್ರು, ಆಯ್ತಪ್ಪ ಮತ್ತು ಅವ್ನಿಗೆ ಏನು ಶಿಕ್ಷೆ ಕೊಡ್ತೀರಿ ಅಂದಾಗ ನೀವೇ ಹೊಡೀರಿ ಅವ್ನಿಗೆ ಒಂದು ಸ್ವಲ್ಪ. ನಾವು ಹಳ್ಳಿ ಭಾಷೆದಾಗ ಕಾಂಪ್ರಮೈಸ್ ಮಾಡೋ ಬಂದರು. ಅದು PDO ಏನಂದ್ರು, ನಾವ್ನಿಗೇನು ಮಾಡಲ್ರಿ, ಅವನೇ ದೊಡ್ಡವನ, ನೀವೇ ಹಿರಿಯರು ಇರ್ತಾರಲ್ಲ ಕೇರಾಗಿ ಬಂದವ್ರದಾಗ, ನೀವೇ ಅವನಿಗೆ ಶಿಕ್ಷೆ ಕಲಿಸಿ ಬಿಡ್ರಿ ಹೋಗಲೇಕಮ್ಮ ಅಂದ್ರು. ಅಂದ್ರೆ ಅವ ಏನಂತ ಗೊತ್ತ್ರಿ ಆರೋಪಿ, ಯಾವ ಮಗ ನನಗೆ ಮುಟ್ಟಿ ನೋಡಮ್ಮನಿ. ಹಳ್ಳಿ ಭಾಷೆದಾಗ ನೀವೇ ಕಾಂಪ್ರಮೈಸ್ ಮಾಡ್ಕೋರಿ, ನೀವೇ ಮಾಡ್ಕೋರಿ ಅಂತ PDO ಹೇಳಿದ್ರು ಅವ ಯಾವ ನನಗೆ ಬಿಡ್ತಾನೆ ನೋಡಿ ಅಂತ.
ಮದ್ದಿನ ನಿಷೇಧದಲ್ಲಿ ಈಟೆಲ್ಲ ಆಯಿತು. ಈಟೆಲ್ಲ ಆಗಿ ಮೊನ್ನೆ PSI ಸಾಹೇಬರು ಸ್ಟೇಡಮ್ದಿಂದ ಬಂದರು, ಎಲ್ಲ ಆಯಿತು. FIRಗೆ ತಯಾರಿ ನಡೀತು. ಕಾಂಪ್ರಮೈಸ್ ಮಧ್ಯಾಹ್ನ. ಯಾಕಂದ್ರೆ ಯಾಕೆ ಹೇಳ್ತೀನಿ ದೃಷ್ಟಾಂತ ಅಂದ್ರೆ ನಾ ರಾತ್ರಿ 12 ಗಂಟೆ ತನಕ ಅಲ್ಲೇ ಇದ್ದೆ, ನಾನು PDO ಅವರಿಬ್ಬರೇನೆ. ಅವ್ರು ಎಲ್ಲಿಂದ ಬಂದವರು ಆ ಊರು ನೋಡಿದ್ದೆ ಫಸ್ಟ್ ಟೈಮ್. FIR ಆಗ್ತಿದ್ದಂಗೆ 90% FIR ಮುಗ್ದದ. ಅವ ಆರೋಪಿ ರಾಜಾ ರೋಷವಾಗನ ನಾ PSI ಹೇಳ್ಬಂದೆ ಹೊಡೆದಿನಂತಾನ. ನಾವೇ ಅಂದೇವು ಏನು ಸರ್, ಪೊಲೀಸರು ಖಾಕಿ ಡ್ರೆಸ್ಸಿಗೆಲ್ಲ ಮನ ಮರ್ಯಾದೆ ಅಂದಿಲ್ಲ, ಆರೋಪಿಗೆ ಎಲ್ಲಿ ಕುಂದಿರ್ಬೇಕು ಅಲ್ಲೆಲ್ಲ ಕುಂದಿರ್ತಾರೆ ಅಂತ ನಾವು ಅಂತೀವಿ. ಅವ FIR ಕನ್ಫರ್ಮ್ ಆಗತ್ತಿದ್ದಂಗೆ ನಾವು ಒಂದು ಕಂಪ್ಲೇಂಟ್ ಕೊಡೋದಾದ್ರಿ ಅಂತ ಬಂದು ಏನು ಕಂಪ್ಲೇಂಟ್ ಕೊಡ್ತೀವಿ ಅಂದ್ರು. ಸರ್ ನಾವೊಂದು ಕಂಪ್ಲೇಂಟ್ ಕೊಡೋದು ಅಂತ ಬಂದ. ಅವನಿಗೆ ಆಮೇಲೆ ಗೊತ್ತಾಗ್ಯದ ಇವ್ರ ಹೆಸರು ಜವರೇಗೌಡ ತಿಜ್ಜಿ ಸಲಕ್. ಸರಿ ಸರ್, ಅದ ಶ್ರೀಧರ್ ಅಂದ್ರೆ ಅಲ್ಲ, ಶ್ರೀಧರ್ ಅಂದ್ರೆ ಯಾ ಶ್ರೀಧರ್ ಅಂತ ಗೊತ್ತಿಲ್ಲ. ಮುಂದೆ ಜವರೇಗೌಡ ಅದಲ್ಲ, ಆ ಜವರೇಗೌಡ ಅಲ್ಲಿ ಮಾತಾಡ್ತೇನೆ ತಿಳ್ಕೊಂಡ ಜಾತಿ. ಅದಕ್ಕೆ ನಾವೊಂದು ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ PSI ಬಲ್ಲಿ ಹೋಗ್ತಾನೆ. ನೀ ಏನು ಕೊಡ್ತೀನಿ ಅಂತ ಅವ್ರು ಅಂತಾರ, ನಾ ಅಟ್ರಾಸಿಟಿ ಮಾಡ್ತೀನಿ. ಒಂದು ಮಾತನ್ನು ಹೇಳಿದ್ರು PSI ಅವ್ರು, PDO ಮಾರಿ ನೀ ನೋಡಿಲ್ಲ, ನೀನು ಮಾರಿ PDO ನೋಡಿಲ್ಲ. ಮಾರಿನ ನೋಡಿಲ್ಲ ಅಂದ್ರೆ ಒಂದು ಜಾತಿ ಅತಪತ ನೀವು ಗೊತ್ತೇ ಇಲ್ಲ. ಈಗ ಗೊತ್ತಾಗಿರೋದು ಬಹುಶಃ ನೀವು ಜಗಳ ಆಡೋದಕ್ಕಿಂತ ಮುಂಚೆ ಗೊತ್ತಿಲ್ಲ. ಫೋನ್ನ ಮಾತಾಡಿದಾಗ ಅವರು ಅವಶ್ಯ ಶಬ್ದ ಜಾತಿ ನಿಂದನೆ ಮಾಡೇ ಇಲ್ಲ. ಅವ ಬರ್ತಾನೆ. ಅದಕ್ಕೆ PSI ಅವ್ರು ಅಂದ್ರು, ನೀವು ಅವ್ನು ಮಾರಿನೇ ನೋಡಿಲ್ಲ, ನೀ ಅಟ್ರಾಸಿಟಿ ಹೆಂಗೆ ಮಾಡ್ತಪ್ಪ ಅಂದ್ರೆ ನಮ್ಮ ಸಹೋದರರಿಗೆ ನಾ ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಈ ಜಾತಿ ಬಣ್ಣ ಹಚ್ಚಿದಾಗ ಈ ಗೌಡರು ಕುಡ್ಕಡರು ಮತ್ತೊಬ್ಬರೊಬ್ಬರೇ ನೌಕರಿ ಮಾಡೇಬಾರ್ದು. ಹಂಗೆ ಹೌದಲ್ಲ, ನಾವು ಹೊಲಿಯಾರು ಮಾತ್ರ ಮಾಡ್ಬೇಕಾ? ನಮ್ಮನೆ ದಾಸರ ಕಂಪ್ಯೂಟರ್ ಇಷ್ಟ ಮಂದಿಗೆ ಸುರಕ್ಷತೆ ಆದ ಗ್ರಾಮ ಪಂಚಾಯತಿ ಒಳಗೆ ಬೇರೆ ಜಾತಿಯರಿಗೆ ಇಲ್ಲ ಅಂದಂಗ ಇದು ಕೆಟ್ಟ ಮೆಸೇಜ್ ಹೋಲತ್ತದ. ನಾ ಅಲ್ಲೇ ಇದ್ದ, ಅದು ಕೇಳಿದ್ರ ನೀವು ಮಾಡಿದ್ರೆ ತಪ್ಪಾಗ್ತದ ಅಂತ ಹೇಳಿ. ಹಿಂದಕ್ಕೆ ಮಲ್ಲಿಕಾರ್ಜುನ ಗಿರಿ ಅದೇ PDO ಅದೇ ಪಂಚಾಯತಿಗೆ ಇದ್ದಾಗ 15 ದಿವಸ ಹಿಂದೇನೆ ಅದನ್ನ ನೀವು ಬಂದು ಹೊಡೆದಿಲ್ಲ ಅಂದ್ರೆ ಅರ್ಥ ಅವ ಯಾವ ಜಾತಿ ಅವನ ಹಾರ ಹಚ್ಚೋದು. ಅಥವಾ ಇವಾಗ ಬಂದಾರಂದ್ರೆ ಅವ್ನು ನಿಮ್ಗೆ ಕೆಲಸ ಮಾಡಿಲ್ಲ ಅಂತಂದ್ರೆ ಸರ್ಕಾರಿ ನೌಕರದಾರಿ ನೀವು ರೇಟಿಂಗ್ನಾಗ ಕೇಳ್ರಿ, ಮಾತಾಡ್ರಿ, ಈ ರೀತಿ ಪ್ರತಿಭಟನೆ ಮಾಡ್ರಿ, ನಿಮ್ಮ ಹಕ್ಕು ನೀವು ಮಂಡನೆ ಮಾಡಿರಿ. ನಿಮ್ಮ ಹಕ್ಕು ಮಂಡನೆ ಮಾಡ್ಲಿಕ್ಕೆ ನಮ್ದು ಅಭ್ಯಂತರ ಇಲ್ಲ. ನೀವು ಹೊಡಿಯೋದು ಬಡಿಯೋದು ಕಾನೂನು ಕೈ ತೊಗೊಂಡಾಗ ಅದು ದೊಡ್ಡ ತಪ್ಪಾಗ್ತದ. ಅದಕ್ಕೆ ಹಿಂಗಾಗಿ ಇಲ್ಲಿ ಇದ್ರದ್ದು ದುರ್ಬಳಕೆ ಮಾಡ್ಕೊತಾ ಇದ್ದೀವಿ. ಅದನ್ನು ನಮ್ಮ ಸ್ಥಳದಲ್ಲಿ ನಮ್ಗೆ ಗೊತ್ತಿದ್ದಂಗೆ ಅದನ್ನು ತಡೆಗಟ್ಟಬೇಕು. ಇಲ್ಲಾಂದ್ರೆ ಹೊಡ್ಸ್ಕೋಬೇಕು ಅದೇ PDO. ಮತ್ತು ಉಲ್ಟಾ ಅಟ್ರಾಸಿಟಿ ಕೇಸ್ ಆದ್ರೆ ಅವನು ಜೈಲಿಗೆ ಹೋಗ್ಬೇಕಾ? ನಾನು ಬೇರೆ ಅವ್ರು ಸೇಡಂತ ಹೋಗಿ ರಾತ್ರಿ ಹಿಂದೆ ಬಂದ ಜೈಲಿಗೆ ಹಾಕಿದೇವು ನೋಡ್ರಿ ಅಂತಂದ್ರು. ಯಾಕಲ್ರಿ ಅಂದೇವು. ರಾತ್ರಿ 12 ಗಂಟೆಗೆ ಅನ್ನ ಸಿಕ್ಕಿಲ್ಲ, ನೀರು ಸಿಕ್ಕಿಲ್ಲ, ಮುಂದೆ ತಿಂದು ಮತ್ತು ರಾತ್ರಿ ಏನಾರ ಫಾರೆಸ್ಟ್ ಏರಿಯಾದಾಗ ಅಟ್ಯಾಕ್ ಮಾಡಂಗಾರ ಅಂತ ಒಬ್ರಿಗೊಬ್ರು ಕಲ್ತು ಕೈ ಹಿಡ್ಕೊಂಡು ಬಂದು ಗ್ರಾಮಕ್ಕೆ ಬಂದು ಮಕ್ಕೊಂಡಿವಿ. ಆದಪ್ಪ ಆಗಿದ್ದಾಯ್ತು ಅಂತ ಅಂತೀವಿ. ಮುಂಜಾನೆ ಬಂದು ನಮಗೆ ಫೋನ್ ಬರ್ತದ, ಇಲ್ಲೇ ತಾಂಡದಾಗ ಯಾರ ಸಾಬ್ರು ಹೊಡೆದವ್ರಂತ, ಇದು ಅಂತ ದೊಡ್ಡ ದುರಂತ. ಅದಕ್ಕೆ ದಯವಿಟ್ಟು ಈ ಸ್ಟ್ರೈಕಿನ ಮೂಲಕ ನಾವು ಆಗ್ರಹಪಡಿಸ್ತಾ ಇದ್ದೀವಿ ಅಂತಂದ್ರೆ, ಅಂಥ ಆರೋಪಿಯನ್ನು ಪೊಲೀಸರು ಬಂಧಿಸಿ ಮಧ್ಯರಾತ್ರಿ ಒಳಗೆ ಒಯ್ದು ಮತ್ತೆ ರಾತ್ರಿ ತಂದು ಅವರು ಸ್ವಂತ ಗ್ರಾಮದಾಗ ಕಾಣ್ತಾನಂತಂದ್ರೆ ಕಾನೂನಿನ ಮೇಲೆ ವಿಶ್ವಾಸ ಹೋಗಬಾರ್ದು ಅಂತಕ್ಕಂಥ ಕಳಕಳಿಗೆ